वास्तव न्यूज में स्वागत है आपका। मैं सरदार। धारवाड़ में अब वहां पर आंदोलन करने लगे आंदोलन करने वालों को पुलिस अरेस्ट किया गया है, ताकि इस आंदोलन पर जो आंदोलन किया गया है, अब वहां पर जिन्होंने अरेस्ट किया है वो आंदोलन करने वालों को अब पुलिस और सरकार के विरोध विजयपुर शहर में अब यहाँ पर आंदोलन शुरू कर दिया, ताकि उनको छोड़ दे, वरना आंदोलन आते दिनों में बड़ी मुसीबत से हो जाएगी। ताकि पुलिस के भी खिलाफ और राजनीति के लोगों के भी विरोध अब ये आंदोलन यहाँ पर चेतावनी देने लगे हैं। ताकि अब यहाँ पर आंदोलन का ये मकसद था जो धारवाड़ में करने लगे हैं, जो वहाँ पर पढ़े लिख कर आज उनको कोई भी काम नहीं है, कोई धंधा नहीं है, मगर अब उनको काम मिल जाए, या फिर इसलिए उनकी मांग लेकर धारवाड़ में उन्होंने आंदोलन करने लग गए। और वहाँ पर कुछ पुलिस वाले राजनीति की बातों में आकर, उनकी पावर की बातों में आकर इन सबको कुछ लोगों को अरेस्ट कर लिया। अब उस अरेस्ट पर विजयपुर शहर के बाबा साहब भीमराव अंबेडकर के सर्कल पर अब यहाँ पर आंदोलन शुरू हो गया। ताकि इसलिए कर्नाटक का अब क्या चलने लग गया है, सिर्फ यही आंदोलन आंदोलन आंदोलन। अब उनकी तो हुकूमत है कांग्रेस सरकार की, अब उनकी हुकूमत में पुलिस प्रशासन भी उनकी हुकूमत में ही मान जाएगी, अधिकारी भी उनकी हुकूमत में चल जाएंगे। ताकि इसलिए आज आंदोलन करने वालों पर किस तरह से अरेस्ट किया गया है और किस तरह से यहाँ पर आंदोलन करने लग गए हैं, तो आइए देखेंगे एक रिपोर्ट में। ಅಮಾಯಕವಾಗಿ ಅರೆಸ್ಟ್ ಮಾಡೋದಕ್ಕೆ ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರದ ದೌರ್ಜನ್ಯ ನೀತಿಗೆ ನಿರುದ್ಯೋಗ ಯುವಕರನ್ನು ಅರೆಸ್ಟ್ ಮಾಡಿದ ರಾಜ್ಯ ಸರ್ಕಾರದ ನೀತಿಗೆ ಈ ಕೂಡಲೇ ಅರೆಸ್ಟ್ ಮಾಡಿದಂತ ನಿರುದ್ಯೋಗಿ ಯುವಕರನ್ನು ಬಿಡುಗಡೆಗೊಳಿಸಿ ನಿರುದ್ಯೋಗಿ ಯುವಕರನ್ನು ಅರೆಸ್ಟ್ ಮಾಡಿದ ರಾಜ್ಯ ಸರ್ಕಾರದ ಕ್ರಮವನ್ನು ಒಪ್ಪುವುದಿಲ್ಲ ಜನವಿರೋಧಿ ರಾಜ್ಯ ಸರ್ಕಾರದ ನೀತಿಗೆ ಅರೆಸ್ಟ್ ಮಾಡಿದ 27 ಜನರನ್ನು ಕೂಡಲೇ ಬಿಡುಗಡೆ ಮಾಡಿ ನಿರುದ್ಯೋಗಿ ಯುವಕ ಹೋರಾಟಗಾರರನ್ನು ಕೂಡಲೇ ನಿರುದ್ಯೋಗಿ ಯುವಕರ ಹೋರಾಟಗಾರರನ್ನ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ದೌರ್ಜನ್ಯದ ನೀತಿಗೆ, ಪೊಲೀಸ್ ದೌರ್ಜನ್ಯದ ನೀತಿಗೆ, ಪ್ರಜಾತಾಂತ್ರಿಕ ಮೌಲ್ಯಗಳ ಮೇಲೆ ದಾಳಿಗೆ, ಹೋರಾಟ ಚಳವಳಿಯನ್ನು ಹತ್ತಿಕ್ಕುವ ಕೆಲಸಕ್ಕೆ, ಪ್ರಜಾತಾಂತ್ರಿಕ ಚಳವಳಿಯನ್ನು ಹತ್ತಿಕ್ಕುವ ರಾಜ್ಯ ಸರ್ಕಾರದ ಧೋರಣೆಗೆ, ಜೈಲಿಗೆ ಹಾಕುವ ರಾಜ್ಯ ಸರ್ಕಾರಕ್ಕೆ, ಉದ್ಯೋಗ ಕೇಳಿದರೆ ಜೈಲಿಗೆ ಹಾಕುವ ರಾಜ್ಯ ಸರ್ಕಾರಕ್ಕೆ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಚಿರಾಯುವಾಗಲೇ ಇವರ ಒಪ್ಪುವುದಿಲ್ಲ ಯುವಜನ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಉದ್ಯೋಗ ಕೇಳಿದರೆ ಜೈಲಿಗೆ ಹಾಕುವ ರಾಜ್ಯ ಸರ್ಕಾರಕ್ಕೆ. ಉದ್ಯೋಗಾಕಾಂಕ್ಷಿಗಳು ಅಂದ್ರೆ ಏನಿವತ್ತ ತಮ್ಮ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದಾರ, ಏನು ದುಡಿಯೋ ಕೈಗಳು ಇವತ್ತು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದಾರ. ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಖಾಲಿ ಉದ್ಯೋಗಗಳಿದಾವು, ರಾಜ್ಯದಲ್ಲಿ 2,80,00,000 ಉದ್ಯೋಗಗಳು ಏನು ಖಾಲಿ ಇದಾವು, ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗ ಖಾಲಿ ಇದಾವು. ಈ ಉದ್ಯೋಗಗಳನ್ನ ಈ ಕೂಡಲೇ ಭರ್ತಿ ಮಾಡ್ಬೇಕಂತೇಳಿ ಶಾಂತ ರೀತಿಯಿಂದ ಏನು ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಧಾರವಾಡದ ಶ್ರೀನಗರದಲ್ಲಿ ಇವತ್ತು ಹಠಾತ್ತಾಗಿ ಇವ್ರನ್ನ 27 ಜನರನ್ನ ಹೋರಾಟಗಾರರನ್ನ ಬಂಧಿಸಿದ್ದಾರೆ. ಇದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ನಮ್ಮ ಜಿಲ್ಲಾ ಸಮಿತಿಯಿಂದ. ಈ ಕೂಡಲೇ ಅವರೆಲ್ಲ ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಇವತ್ತು ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಇಲಾಖೆ ಕೇಳ್ತಾ ಇದ್ದೇವೆ. ನಿರುದ್ಯೋಗಿ ವಿದ್ಯಾರ್ಥಿಗಳು ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹೋರಾಟಗಾರರಂತ ಸಿದ್ದಲಿಂಗ ಬಾಗೇವಾಡಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟವನ್ನ ರಾಜ್ಯ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡಿ ಸುಮಾರು 20ಕ್ಕೂ ಹೆಚ್ಚು ಹೋರಾಟಗಾರರನ್ನ ವಿದ್ಯಾರ್ಥಿಗಳನ್ನ ಇವತ್ತು ಅವರು ಜೈಲಿಗೆ ಇಟ್ಟುವಂತ ಕೆಲಸ ಮಾಡಿದೆ ರಾಜ್ಯ ಸರ್ಕಾರ. ಈ ಒಂದು ರಾಜ್ಯ ಸರ್ಕಾರ ಹೇಳಿ ಸರ್ಕಾರ ಇದು ಏನೇ ಹೋರಾಟ ಮಾಡಿದ್ರು ಹತ್ತುಕ್ಕುವಂತದ್ದು. ಇದು ಯಾರು ನಮ್ಮ ಏನೂ ಕೇಳಬೇಡ್ರಿ, ನೀವು ಬರೀ ಓಟ್ ಹಾಕೋದು ಅಡ್ಡೆ ಕೆಲಸ ಮಾಡ್ರಿ,
ನಾವು ಅಧಿಕಾರವನ್ನ ಮಾಡ್ಕೊತೆ ನಾವು ಲೂಟಿ ಮಾಡ್ಕೊತೆ ಹೋಗ್ತೇವೆ, ನೀವು ಯಾರು ಏನು ಕೇಳಿ ಮಾಡಿರ್ತಕ್ಕಂಥ ಹಂತಕ್ಕೆ ತಲುಪ್ಯಾರ. ಇವತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳು ಇವತ್ತು ಕೆಲಸ ಇಲ್ಲದೆ ಇವತ್ತ ತಿರುಗಾಡ್ತಾರ. ಅದು ಇವತ್ತು ಸರ್ಕಾರ ಗೊತ್ತಿಲ್ಲ. ಮತ್ತೆ ಹಾಗಿದ್ರೆ ನಿಮಗೆ ಅಧಿಕಾರ ಕೊಡುದೇ ಅದಕ್ಕೆ ನೀವು ಈ ಪ್ರತಿಯೊಂದು ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಆದ್ರೆ ಇವತ್ತು ಸಚಿವ ಸಂಪುಟ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಸಾಮೂಹಿಕ ರಾಜೀನಾಮೆ ಮನೆಗೆ ಹೋಗ್ರಿ, ವಿಧಾನಸೌಧ ಬಾಗಿಲ ಹಾಕೊಂಡ್ಬಿಡ್ರಿ, ಅದಕ್ಕೆಲ್ಲ ಒಂದು ಜಾಲಿ ಮೂಲ ಭಾರಿ ಕಂಠ ಹಚ್ಚಿ ಅದು ಬೀಗ ಜಡ್ಕೊಂಡ್ಬಿಡ್ತೇವೆ ನಾವು. ನಿಮ್ಮ ಅವಶ್ಯಕತೆ ಇಲ್ಲ. ಏನಿದೆ ನಾವು ಹೋರಾಟ ಹತ್ತಿಕ್ಕಿದ್ರೆ ಇಡೀ ರಾಜ್ಯಾದ್ಯಂತ ಬೆಂಕಿ ಹೊತ್ತಾದ ಕೆಲಸದ ಕೂಡಲೇ ಏನು 20ಕ್ಕೂ ಹೆಚ್ಚು ಹೋರಾಟಗಾರರನ್ನ ನೀವು ಜೈಲಿಗೆ ಇಟ್ಟಿದ್ರಲ್ಲ, ಕೂಡಲೇ ಅವರನ್ನ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಇಲ್ಲೇ ಇದ್ರೆ ನಾವು ಕೂಡ ವಿಜಯಪುರ ಜಿಲ್ಲೆಯಾದ್ಯಂತ ಇಲ್ಲೂ ಕೂಡ ಜೈಲು ಬರೋ ಚಳವಳಿ ಮಾಡಬೇಕಾದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.